ನನ್ನ ಹೆಸರು ಮಂಜುಳಾ ಅಂತ. ನಾನಿಲ್ಲಿ ಮಡಿವಾಳ BTM ಲೇಔಟ್ ಮಡಿವಾಳ ತಾವರ್ಕೆರೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ಬಂದು ಹಾಸನದವಳು. ನನಗೆ ಒಂದು 37 ಏಜ್ ಆಗಿದೆ. ನನಗೆ ಒಬ್ಬ 13 ವರ್ಷದ ನೂತನ್ ಅಂತ ಮಗ ಇದ್ದಾನೆ. ಒಂದು ವೇಶ್ಯಾವಾಟಿಕೆ ದಂಧೆ ಮಾಡೋಂಥವ್ರು ನನ್ನ ಮನೆಗೆ ನುಗ್ಗಿ ಪ್ರತಿದಿನ ನಮ್ಮ ಮೇಲೆ ಒಂದು ಕೆಮಿಕಲ್ ಪೌಡರ್ನ ಹೆಚ್ಚಿ ಜ್ಞಾನ ತಪ್ಪಿಸಿ ನಮ್ಮನ್ನ ಕೆಡಿಸಿ ಹೊಡೆದು ಬಡ್ದು ಗ್ಯಾಂಗ್ ರೇಪ್ ಮಾಡಿ ಇಷ್ಟ ಬಂದವರೆಲ್ಲ ಗ್ಯಾಂಗ್ ರೇಪ್ ಮಾಡೋದು, ವಿಡಿಯೋಗಳನ್ನ ಮಾಡೋದು, ನನ್ನ ಮಗುನ ಕತ್ಲೆ ಟೈಮಲ್ಲಿ ಸಿಕ್ಕಿದ ಕಡೆ ಎಲ್ಲ ಎಳ್ಕೊಂಡು ಹೋಗಿ ಹೊಡಿಯೋದು. ನಾನೇನಾರ ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅಂದ್ರೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದು ನನ್ನ ಮಗು ಮೇಲೆ ಹಲ್ಲೆ ಮಾಡಿಸೋದು, ನನ್ನ ಮೇಲೆ ಹಲ್ಲೆ ಮಾಡೋದು, ಪೊಲೀಸವ್ರ ಎದುರುಗಡೆನೆ ಇಟ್ಕೊಂಡು ಇವತ್ತು ಕೆಡ್ಸಿದ್ದಾರೆ. ಪೊಲೀಸ್ನವನು ಬರ್ಬೇಕಾದ್ರೆ 112 ಪೊಲೀಸು ಆತ ಯಾವ ಪೊಲೀಸ್ ಸ್ಟೇಷನ್ ಅಂತ ಗೊತ್ತಿಲ್ಲ, ಆತ ಬಂದ್ಬಿಟ್ಟು ಸೀದಾ ಅವಳನ್ನ ಹಿಡ್ಕೊಳ್ಳಿ ಅಂತ ಅವ್ನು ದೂರದಲ್ಲೇ ಇದ್ದ. ಹಿಡ್ಕೊಳ್ಳಿ ಅವಳನ್ನ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಕಿರ್ಚಾಡ್ತಾ ಇದ್ದ. ನನ್ಗೆ ಗೊತ್ತಾಗ್ಲಿಲ್ಲ, ಗಾಬರಿಲಿ ಹೆದರ್ಕೊಂಡೆ. ಯಾಕಂದ್ರೆ ಪೊಲೀಸ್ನವನು ಈ ತರ ಕಿರ್ಚಾಡ್ತಿದ್ದಾನಲ್ಲ ಅಂತ. ಈ ಸಡನ್ ಆಗಿ ಮುಂದೆ ಇದ್ದವಳು ಒಬ್ಳು ವೇಷಾಟಿಕೆ ಮಾಡೋಳು ನನ್ಗೆ ಚಪ್ಪಲಿ ಹೊಡೆದು ಹಿಂದ್ಗಡೆಯಿಂದ 3 ಜನ ಗಂಡಸರು ಬಂದು ಹಿಡ್ಕೊಂಡ್ರು. ಮತ್ತೆ ಮೈ ಬಟ್ಟೆ ಎಲ್ಲ ಎತ್ತೋದು, ಪ್ಯಾಂಟ್ ಎಲ್ಲ ಎಳೆಯೋದು, ನನ್ ಮೇಲೆ ಅತ್ಯಾಚಾರ ಮಾಡೋದು ಪಬ್ಲಿಕ್ ಅಲ್ಲೇನೆ. ಇವತ್ತು ಸೂಪರ್ ಮಾರ್ಕೆಟ್ ಬರುತ್ತೆ ತಾವರ್ಕೆರೆಯಲ್ಲಿ, ಅದ್ರ ಮುಂದೆ KP ರೆಸಿಡೆನ್ಸಿ ಅಂತ ಇದೆ. ಅದ್ರ ಓನರ್ ಕೂಡ ನಮ್ಗೆ ಎಷ್ಟು ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾನೆ. ಮನೆಗೆಲ್ಲ ನುಗ್ಗೋದು, ನಾವು ಮನೆ ಬಾಗ್ಲು ಇವ್ನ್ ಕೇಳ್ದಾಗೆಲ್ಲ, ಇವ್ನ್ ಕರ್ದಂಗೆಲ್ಲ ನಾವು ಬರ್ಬೇಕು, ಇವ್ನ್ ಕೇಳ್ದಾಗೆಲ್ಲ ನಾವು ಮನೆ ಬಾಗ್ಲು ಓಪನ್ ಮಾಡಿ ಇಟ್ಕೊಬೇಕು, ಕೇಳ್ದವ್ರಿಗೆಲ್ಲ ನಾವು ಕೋಪರೇಟ್ ಮಾಡ್ಬೇಕು. ನಾವು ಮಾಡಿಲ್ಲ ಅನ್ಬಿಟ್ಟು ನಮ್ ಬಾಗ್ಲೆಲ್ಲ ಹೊಡೆದಿದ್ದಾರೆ. ಬಾಗ್ಲೆಲ್ಲ ಹೊಡೆದು ಇನ್ನೂ ಒಬ್ರು 112 ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದು ನನ್ನ ಗೂಂಡಗಳು ಮತ್ತೆ ಈ ವೇಶ್ಯಾವಾಟಿಕೆ ದಂಧೆ ಮಾಡೋದು ಮತ್ತೆ ಈ ಓನರು 3 ಜನನು ಸೇರಿ ಮನೆ ಬಾಗ್ಲು ಹೊಡ್ಕೊಂಡು ಕೂಡ ಒಂದಿನ, ಈಗ ಸ್ವಲ್ಪ ದಿನದಿಂದ 3 ದಿನದಿಂದ ನಮ್ಮ ಮೇಲೆ ಹಲ್ಲೆ ಮಾಡಿ ಅತ್ಯಾಚಾರ ಮಾಡಿ ಸಖತ್ತು ನನ್ನ ಮಗುಗೆ ಕೂಡಾಕೊಂಡು ಹೊಡೆಯೋದು, ನನ್ನ ಮುಂದೆ ನನಗೂ ಹೊಡೆಯೋದು, ಈ ತರ ಹಲ್ಲೆ ಮಾಡಿ ಬಾಯಿ ಬಂದಂಗೆಲ್ಲ ಬೈದು ವಿಡಿಯೋ ಮಾಡೋದು, ಅದು ಕೆಟ್ಟದಾಗಿ. ಅದನ್ನ ಎಲ್ಲಾ ಕಡೆ ಹಬ್ಬಿಸ್ತೀನಿ ಅನ್ಬಿಟ್ಟು ಇಂಥವ್ರೆಲ್ಲ ಇದು ಮಾಡಿದ್ದಾರೆ. ಮತ್ತೆ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಈಗ 10 ದಿನದ ಹಿಂದೆನೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದೀವಿ. ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಸತೀಶ್ ಅನ್ನೋ ಪೊಲೀಸು ನನ್ನ ಬಗ್ಗೆಯಲ್ಲಿ ಕೆಟ್ಟದಾಗಿ ಸೊಂಟದಿಂದ ಕೆಳಗಡೆ ತನಕ ಮಾತಾಡ್ತಿದ್ದಾರೆ. ನಿನ್ ಸೊಂಟದ ಕೆಳಗಡೆ ಇದೆಯಲ್ಲ ಅದನ್ನ ತೋರಿಸಿ ನನಗೆ ಹೇಳ್ಬಿಟ್ಟು ಅದೇನ್ ಮಾಡ್ಕೊಟ್ಬಿಟ್ಟು ಹೋಗು, ಎಲ್ಲ ಸರಿ ಹೋಗುತ್ತೆ. ಈ ತರದಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗೋದವ್ರಿಗೆ ಈ ತರ ಹೇಳಿದ್ದಾರೆ. ಇನ್ನು ಆಡ್ಗೋಡಿ ವುಮೆನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರಂತೂ ಇದ್ರ ಬಗ್ಗೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕೊಟ್ರೆ ಇವರು ಆಕ್ಷನ್ ತಗೊಳ್ಳೋದ್ರ ಬದಲು ನನ್ಗಿದು ಬರೋದೇ ಇಲ್ಲ, ಇದು ನನ್ನ ಲಿಮಿಟ್ಸ್ಗೆ ಬರಲ್ಲ, ನಾನು ತಗೊಳಲ್ಲಮ್ಮ ನನ್ನ ಕಂಪ್ಲೇಂಟ್ ಅಂತ ಡೈರೆಕ್ಟ್ ಆಗಿ ನಮ್ಗೆ ಹೇಳಿದ್ದಾರೆ. ಎಷ್ಟೋ ಪೊಲೀಸು ನಮ್ಗೆ ಕಷ್ಟ ಹೇಳ್ಕೊಂಡಾಗ ಒಬ್ರು ಲಾ ಅಂಡ್ ಆರ್ಡರ್ ಕಮಿಷನರ್ ಅನ್ಬಿಟ್ಟು ನಾನು ಇವತ್ತು ಕಾಲ್ ಮಾಡಿದ್ರೆ ರಾಂಗ್ ನಂಬರ್ ಅಂತ ಹೇಳಿಟ್ಟಿದ್ದಾರೆ. ಸರ್, ಪೊಲೀಸರಿಂದನೇ ದೌರ್ಜನ್ಯ ಆಗಿದೆ ಸರ್, ಈ ತರ ನಂಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ, ಅವ್ರ ಹೆಸರು ಕುಲ್ದೀಪ್ ಅಂತ, ಅವರು ಕಮಿಷನರ್, ಅವರು ಲಾ ಅಂಡ್ ಆರ್ಡರ್, ಇವರು ಆ ಥರದಲ್ಲಿ ನಮ್ಗೆ ಹೇಳಿದ್ದಾರೆ. ನನ್ ರಾಂಗ್ ನಂಬರ್ ಅಂತ ಹೇಳಿದ್ದಾರೆ. ಮತ್ತೆ ಇನ್ನು ಬೇರೆ ಪೊಲೀಸ್ಗೆಲ್ಲ ಕಾಲ್ ಮಾಡಿ ಹೇಳಕ್ ಹೋದ್ರೆ ಅವರು ಇಷ್ಟ ಬಂದಂಗೆಲ್ಲ ಮಾತಾಡ್ತಾನೆ ಇದ್ದಾರೆ. ಎಲ್ಲಾರ್ಗು ಇವರು ವೇಶ್ಯಾವಾಟಿಕೆ ದಂಧೆ ಮಾಡೋರು, ಹಣ ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ ಇವ್ರುಗಳೆಲ್ಲ ಹೇಳಕ್ಕೆ ಚಾನ್ಸೇ ಇಲ್ಲ. ಪೊಲೀಸರು ಈ ತರ ಒಂದ್ ಹೆಣ್ಮಗಳು ಕೆಡ್ಸಿದ್ದಾರೆ ಅಂದ್ರೆ ತಕ್ಷಣ ಇವ್ರು ಬರ್ಬೇಕು, ಸ್ಪಂದನೆ ಮಾಡ್ಬೇಕು. ನಮ್ಗೆ ಒಂದ್ ಮೆಡಿಕಲ್ ಚೆಕಪ್ ಕೂಡ ಆಗಿಲ್ಲ. ಒಂದು ನಾನ್ ಪರ್ಸನಲ್ ಆಗಿ ನಾನ್ ಮಾಡ್ಸಿದ್ರಿ, ಆದ್ರೆ ಇವ್ರುಗಳು ಬಂದು ಮಾಡ್ಸಿಲ್ಲ. ಒಂದ್ ಕೇಸ್ ಆಗಿಲ್ಲ. ಮತ್ತೆ CC ಕ್ಯಾಮ್ರಾಗಳ